ವಿದ್ಯಾದಾನ ಪರಂದಾನ ಪರಂಪರೆಯಲ್ಲಿ ಎಷ್ಟೋ ಶಾಲೆಗಳು ಶುಲ್ಕವನ್ನ ಪಡೆದು ವಿದ್ಯೆಯ ಜೊತೆ ವ್ಯಾಪಾರವನ್ನ ಮಾಡುವ ಈ ಕಾಲದಲ್ಲಿ ರೀಸೆಂಟ್ ಆಗಿ ನಾವು ವೃಂದಾರಣ್ಯಂ ಗುರುಕುಲಕ್ಕೆ ಭೇಟಿ ನೀಡಿದ್ವಿ. ಇದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಲೋಕಾಪುರ ಹತ್ತಿರ ಕಮಕೇರಿ ಗ್ರಾಮದಲ್ಲಿದೆ. ಈ ಗುರುಕುಲದ ಉದ್ದೇಶ ಶುಲ್ಕರಹಿತ ವಿದ್ಯಾದಾನ. ಒಂದು ಮಗುವಿಗೆ ಸಮಗ್ರ ಶಿಕ್ಷಣವನ್ನ ಇಲ್ಲಿ ನೀಡಲಾಗುತ್ತೆ. ಪ್ರಾಯೋಗಿಕ ಮತ್ತು ಚಟುವಟಿಕೆ ಆಧಾರಿತ ಶಿಕ್ಷಣ, ಸಂಸ್ಕೃತಿ ಮತ್ತು ಸಂಸ್ಕಾರ ಭರಿತ ಶಿಕ್ಷಣ, ಮಕ್ಕಳಲ್ಲಿ ಸ್ವಾಭಿಮಾನ, ಸ್ವಯಂಪೂರ್ಣತೆ, ಆತ್ಮನಿರ್ಭರತೆಯನ್ನ ಬೆಳೆಸೋದು, ಸಕ್ಷಮ ಮತ್ತು ಸಮಗ್ರ ವ್ಯಕ್ತಿತ್ವ ನಿರ್ಮಾಣ. ಈ ಗುರುಕುಲದಲ್ಲಿ ಮಕ್ಕಳಿಗೆ 64 ಕಲೆಗಳಲ್ಲಿ 25 ಕಲೆಗಳ ಪರಿಚಯವನ್ನ ನೀಡಲಾಗುತ್ತೆ. ಇಲ್ಲಿ ಮಕ್ಕಳ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗಾಗಿ ಆಹಾರ, ವ್ಯಾಯಾಮ, ಯೋಗ, ಸಂಗೀತ, ಕಲೆ ಮತ್ತು ತತ್ವವಿಜ್ಞಾನಗಳ ಸರಿಯಾದ ಅಳವಡಿಕೆಯನ್ನ ತಿಳಿಸಿಕೊಡಲಾಗುತ್ತೆ. ಈ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೃಷಿ ಮತ್ತು ಗೋರಕ್ಷಣೆಗೆ ನೀಡಲಾಗಿದೆ. ಇಷ್ಟೆಲ್ಲಾ ವಿದ್ಯೆಗಳ ಜೊತೆ ಆಧುನಿಕ ಶಿಕ್ಷಣದಲ್ಲಿ ಮಕ್ಕಳು ಒಳ್ಳೆಯ ಅಂಕಗಳನ್ನು ಸಹ ಪಡಿತಾ ಇದ್ದಾರೆ. SSLC ಬೋರ್ಡ್ ಎಕ್ಸಾಮ್ ಅಲ್ಲಿ 85% 95% ಮಕ್ಕಳು ಅಂಕಗಳನ್ನ ಪಡೆದಿದ್ದಾರೆ. ಒಂದು ಮಗು ಬೆಳೀತಾ ತನ್ನ ಕುಟುಂಬದ ಜೊತೆ ಬೆರಿಬೇಕು, ಆಮೇಲೆ ಪ್ರಕೃತಿಯ ಜೊತೆ ಬೆರಿಬೇಕು, ಆನಂತರ ದೈವದ ಜೊತೆ. ಆದರೆ ಈ ಆಧುನಿಕ ವಿದ್ಯಾಭ್ಯಾಸದಿಂದ ಎಷ್ಟೋ ಮಕ್ಕಳು ತಮ್ಮ ಸನಾತನವನ್ನ ಮರೆತು ಮನಸ್ಸಿಗೆ ಬಂದ ಹಾಗೆ ಕೆಟ್ಟ ದಾರಿಗಳನ್ನ ಹಿಡಿದ ಜೀವನವನ್ನ ಮಾಡ್ತಾ ಇದ್ದಾರೆ. ಬ್ರಿಟಿಷರು ಬಂದು ನಮ್ಮ ಎಷ್ಟೋ ಗುರುಕುಲಗಳನ್ನ ನಾಶ ಮಾಡಿದ್ರು. ಸನಾತನ ಧರ್ಮದವರಾಗಿ, ಹಿಂದೂಗಳಾಗಿ ಗುರುಕುಲಗಳನ್ನ ಪಾಲಿಸಿ ಪೋಷಿಸೋದು ನಮ್ಮ ಕರ್ತವ್ಯ. ಇನ್ನೂ ಇಂತಹ ಗುರುಕುಲಗಳು ಹುಟ್ಕೋಬೇಕು. ಮತ್ತೆ ಭಾರತ ಶ್ರೀಮಂತ ರಾಷ್ಟ್ರವಾಗಬೇಕು. ನಮ್ಮ ಸನಾತನ ಧರ್ಮ ಅಂತ್ಯವಾಗಬಾರದು. ಗುರುಕುಲಗಳು ನಮ್ಮವೇ, ಅವುಗಳ ಪಾಲನೆ ಮತ್ತು ಪೋಷಣೆಯೂ ನಮ್ಮದೇ. ಕೆಳಕಂಡ ಡೀಟೇಲ್ಸ್ಗೆ ನೀವು ನಿಮ್ಮ ಕೈಲಿ ಆದಷ್ಟು ಸಹಾಯವನ್ನ ಮಾಡಬಹುದು. ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದಂತಹ ದಾನ ಮತ್ತೊಂದಿಲ್ಲ. ಈ ಗುರುಕುಲದಲ್ಲಿ ಅತಿಥಿಗಳಿಗೆ ವಿಶೇಷವಾದಂತಹ ಅತಿಥಿ ಗೃಹಗಳಿದಾವೆ. ನೀವು ಹೋಗಿ ಇದ್ದು ಬರಬಹುದು, ಮಕ್ಕಳ ಜೊತೆ ಬೆರೆಯಬಹುದು. ನಿಮ್ಮ ಮಕ್ಕಳನ್ನ ಈ ಗುರುಕುಲಕ್ಕೆ ಸೇರಿಸಬೇಕು ಅಂತ ಅನ್ಕೊಂಡಿದ್ರೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದು. ಕೇವಲ 10 ರಿಂದ 15 ಮಕ್ಕಳಿಗೆ ಮಾತ್ರ ಅವಕಾಶ ಇರುತ್ತೆ. ಕಮಕೇರಿ ಗ್ರಾಮದ ಹತ್ತಿರ, ಅಂದ್ರೆ ಆ ಗ್ರಾಮದಿಂದ 100 ಅಥವಾ 150 ವಿಸ್ತೀರ್ಣದ ಒಳಗಡೆ ವಾಸವಿರುವ ಮಕ್ಕಳಿಗೆ ಆದ್ಯತೆ ಇದೆ. ದೂರ ಇದ್ದರೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ನೋಡಿಕೊಂಡು ಅಡ್ಮಿಷನ್ ಅನ್ನ ಮಾಡ್ಕೋತಾರೆ. ಹರೇ ಕೃಷ್ಣ.